Hey, hi, welcome to Shaz Diaries, episode 1 of Shaz Talks. ನಾ ಇವತ್ತು ಹೇಳೋಕೆ ಹೊರಟಿರೋ ಕತೆ ಜೈಲಿಂದ ಪಾರ್ಕಾದ ಕತೆ. ಹೌದು, ಇವತ್ತು ನೀವು ನಮ್ಮ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಂತ ನೋಡ್ತಾ ಇರೋ ಈ ಜಾಗ 133 ವರ್ಷಗಳ ಕಾಲ ಬೆಂಗಳೂರಿನ ಪ್ರಮುಖ ಸೆಂಟ್ರಲ್ ಜೈಲಾಗಿತ್ತು. ಕತೆ ಶುರುವಾಗಿದ್ದು 1867ರಲ್ಲಿ ಬ್ರಿಟಿಷರು ಬೆಂಗಳೂರು ಸೆಂಟ್ರಲ್ ಜೈಲ್ ಕಟ್ಟಿಸಿದ್ರು. ಆಗಿನ ಕಾಲದಲ್ಲಿ ಇದೇ ಕರ್ನಾಟಕದ ಅತಿ ದೊಡ್ಡ ಜೈಲಾಗಿತ್ತು. 21 ಎಕರೆ ಜಾಗ, ಎತ್ತರದ ಕಲ್ಲಿನ ಗೋಡೆಗಳು, ಮಧ್ಯದಲ್ಲಿ ವಾಚ್ ಟವರ್. ಒಳಗೆ ಹೋದವರು ವಾಪಸ್ ಬರ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಜೈಲ್ನ ವಿನ್ಯಾಸ ಜರ್ಮಿ ಬೆಂಥಮ್ ಪ್ರಸ್ತಾಪಿಸಿದ ಪ್ಯಾನೋಪ್ಟಿಕಾನ್ ತತ್ವದಿಂದ ಪ್ರೇರಿತವಾಗಿತ್ತು. ಪ್ಯಾನೋಪ್ಟಿಕಾನ್ ಅಂದ್ರೆ ಎಲ್ಲವನ್ನು ನೋಡುವ ಜಾಗ ಅಂತ ಅರ್ಥ. ಮಧ್ಯ ಒಂದು ವೃತ್ತಾಕಾರದ ವಾಚ್ ಟವರ್, ಸುತ್ತಲೂ ಬ್ಯಾರೆಕ್ಸ್ ಮತ್ತೆ ಸೆಲ್ಲುಗಳು. ಟವರ್ಗೆ ಡಾರ್ಕ್ ವಿಂಡೋ ಇದ್ದ ಕಾರಣ ಒಳಗಿದ್ದ ಗಾರ್ಡ್ ಯಾರಿಗೂ ಕಾಣೋದಿಲ್ಲ, ಆದ್ರೆ ಗಾರ್ಡ್ಗೆ ಎಲ್ರು ಕಾಣಿಸ್ತಾರೆ. ಗಾರ್ಡ್ ನೋಡ್ತಿದ್ದಾನೋ ಇಲ್ವೋ ಗೊತ್ತಾಗೋದಿಲ್ಲ, ಆದ್ರೆ ಕೈದಿಗೆ ಯಾವಾಗಲೂ ಯಾರೋ ನೋಡ್ತಿದ್ದಾರೆ ಅನ್ನೋ ಭಯ. ಇದೇ ಪ್ಯಾನೋಪ್ಟಿಕಾನ್ನ ಶಕ್ತಿ. ಕಡಿಮೆ ಗಾರ್ಡ್ಸ್, ಕಡಿಮೆ ಮ್ಯಾನ್ ಪವರ್ ಇಟ್ಕೊಂಡು 1000ಕ್ಕೂ ಹೆಚ್ಚು ಕೈದಿಗಳನ್ನು ನಿಯಂತ್ರಣದಲ್ಲಿ ಇಡುವ ಬ್ರಿಟಿಷರ ಲಾಜಿಕ್ ಇದೆ. ಬೆಂಗಳೂರು ಸೆಂಟ್ರಲ್ ಜೈಲ್ ಸಂಪೂರ್ಣ ವೃತ್ತಾಕಾರ ಇರಲಿಲ್ಲ, ಅದು ಸೆಮಿ ಸರ್ಕಲ್ ಮತ್ತು ಸ್ಟ್ರೈಟ್ ಬ್ಯಾರೆಕ್ಸ್ ಮತ್ತೆ ಸೆಲ್ಗಳ ಮಿಶ್ರಣ. ಆದ್ರೆ ಅದರ ಮೂಲ ಲಾಜಿಕ್ ಒಂದೇ. ವಾಚ್ ಟವರ್ ಮಧ್ಯದಲ್ಲಿ ಒಂದೇ ಎಂಟ್ರಿ, ಬ್ಯಾರೆಕ್ಸ್, ಸೆಲ್ ಎಲ್ಲ ಟವರ್ ಕಡೆ ಫೇಸ್ ಮಾಡಿಸಿದ ಡಿಸೈನ್. ನೀವ್ ನೋಡ್ತಾರ ಈ ಪ್ಯಾರಲಲ್ ವಾಲ್ಸ್ ಜೈಲ್ ಒಳಗೆ ಹೋಗಕ್ಕೆ ಇದ್ದ ಒಂದೇ ದಾರಿ. ಈ 2 ಎತ್ತರದ ಗೋಡೆಗಳ ಮಧ್ಯೆಯೇ ಎಲ್ಲಾ ಕೈದಿಗಳು ಹೋಗಬೇಕಾಗಿತ್ತು. ವಾಚ್ ಟವರ್ ಇಂದ 24 ಗಂಟೆ ಕಣ್ಣಿಟ್ಟಿರ್ತಿದ್ರು. ಮತ್ತೆ ಇಲ್ಲಿ ನೀವು ನೋಡ್ತಾ ಇರೋ ಈ ಬ್ಯಾರೆಕ್ಸ್ ಗಳಲ್ಲಿ ರಾಜಕೀಯ ಕೈದಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ಅಂಡರ್ವರ್ಲ್ಡ್ ಡಾನ್ಸ್ ಮತ್ತು ಇತರೆ ಅಪರಾಧಿಗಳನ್ನು ಪ್ರತ್ಯೇಕವಾಗಿ ಇಡ್ತಿದ್ರು. ಒಂದೊಂದು ಬ್ಯಾರೆಕ್ಸ್ ನಲ್ಲಿ ಮಲಗೋ ಜಾಗ ಮತ್ತು ತರದ ಟಾಯ್ಲೆಟ್ ಮಾತ್ರ. ಇವತ್ತಿಗೂ ಕೆಲವು ಒರಿಜಿನಲ್ ಗೋಡೆ ಬರಹಗಳು ಉಳಿದಿವೆ. ನೀವೆಲ್ಲೇ ನೋಡ್ತಾ ಇರೋ ಈ ಬ್ಲಾಕ್ ಹಾಸ್ಪಿಟಲ್ ಬ್ಲಾಕ್. ಕಾಯಿಲೆ ಬಿದ್ದ ಕೈದಿಗಳಿಗೆ ಇದ್ದ ಆಸ್ಪತ್ರೆ. ಮೊದಲು ಮಹಡಿ ಇರಲಿಲ್ಲ, ಒಂದೇ ದೊಡ್ಡ ಹಾಲ್ ಮತ್ತು ಮೇಲೊಂದು ಮರದ ಛಾವಣಿ. ಈ ಬ್ಯಾರೆಕ್ಸ್ ಮತ್ತು ಸೆಲ್ಗಳ ಗೋಡೆಗಳು ಕೇವಲ ಅಪರಾಧಿಗಳನ್ನ ಮಾತ್ರ ಕಂಡಿಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಅನೇಕ ಹೋರಾಟಗಾರರನ್ನು ಇಲ್ಲೇ ಬಂಧಿಸಲಾಗಿತ್ತು. 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ವೇಳೆ ಎಚ್.ಎಸ್. ದೊರೆಸ್ವಾಮಿ ಸೇರಿದಂತೆ ಅನೇಕ ಹೋರಾಟಗಾರರು ಇಲ್ಲೇ ಬಂಧಿತರಾಗಿದ್ರು. ಕೆ. ಹನುಮಂತಯ್ಯ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಇಲ್ಲೇ ಜೈಲುವಾಸ ಅನುಭವಿಸಿದ್ರು. 1975 ಜೂನ್ 25ರಂದು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಂವಿಧಾನದ 352ನೇ ವಿಧಿ ಬಳಸಿ ದೇಶದ ಮೇಲೆ ಎಮರ್ಜೆನ್ಸಿ ಘೋಷಿಸಿದ್ರು. ಪ್ರೆಸ್ ಮೇಲೆ ನಿರ್ಬಂಧ, ನಾಗರಿಕ ಹಕ್ಕುಗಳ ಮೇಲೆ ನಿರ್ಬಂಧ, ಪ್ರಶ್ನೆ ಮಾಡಿದರೆ ಜೈಲು. ಎಮರ್ಜೆನ್ಸಿ ಘೋಷಣೆ ಆದ ಕೆಲವೇ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಎಲ್.ಕೆ. ಅಡ್ವಾಣಿ ಸೇರಿದಂತೆ ಹಲವಾರು ವಿರೋಧ ಪಕ್ಷದ ನಾಯಕರನ್ನು MISA ಕಾಯ್ದೆ ಅಡಿ ಬಂಧಿಸಿ ಇದೇ ಜೈಲ್ಗೆ ತರಲಾಯಿತು. ಜಡ್ಜ್ ರಮಾ ಜಾಯ್ಸ್, ನಟಿ ಸ್ನೇಹಲತಾ ರೆಡ್ಡಿ, H.D. ದೇವೇಗೌಡರವರು ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಮತ್ತು ಹೋರಾಟಗಾರರು ಇದೇ ಜೈಲ್ನ ಗೋಡೆಗಳ ನಡುವೆ ಬಂಧಿತರಾಗಿದ್ರು. ನೀವು ನೋಡ್ತಾ ಇರೋ ಈ ಗಲ್ಲು ಕಂಬ ಅಂದ್ರೆ ಗ್ಯಾಲೋಸ್, ಇದು ಕರ್ನಾಟಕದ ಮೊದಲ ಗಲ್ಲು ಮನೆ. 1960ರ ದಶಕದವರೆಗೂ ಇಲ್ಲೇ ಗಲ್ಲು ಶಿಕ್ಷೆ ಜಾರಿಯಾಗುತ್ತಿತ್ತು. ನಂತರ ಅದನ್ನ ಬೆಳಗಾವಿಯ ಹಿಂದಲ್ಗ ಜೈಲ್ಗೆ ಸ್ಥಳಾಂತರಿಸಲಾಯಿತು. ಆದ್ರೆ 2000 ಹೊತ್ತಿಗೆ ದೊಡ್ಡ ಸಮಸ್ಯೆ ಎದುರಾಯಿತು. ಬೆಂಗಳೂರು ಬೆಳೆಯಿತು. ಜೈಲ್ 133 ವರ್ಷ ಹಳೆಯದಾಗಿತ್ತು. ಸಾಮರ್ಥ್ಯಕ್ಕಿಂತ ಹೆಚ್ಚು ಕೈದಿಗಳಿಂದ ಜೈಲ್ ತುಂಬಿ ಹೋಗಿತ್ತು. ನಗರದ ಮಧ್ಯದಲ್ಲಿ ಹೈ ಪ್ರೊಫೈಲ್ ಕ್ರಿಮಿನಲ್ಸ್ ಇರುವುದು ಅಪಾಯಕರವಾಗಿತ್ತು. ಹಳೆಯ ಕಟ್ಟಡವಾಗಿದ್ದ ಕಾರಣ ವೆಂಟಿಲೇಷನ್ ಕಡಿಮೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿದ್ದವು. ಹೀಗಾಗಿ 2000 ಇಸ್ವಿಯಲ್ಲಿ ಸರ್ಕಾರ ಜೈಲನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿತು. 40 ಎಕರೆ ಹೊಸ ಮಾಡರ್ನ್ ಜೈಲ್. ರಾತ್ರೋರಾತ್ರಿ ಸಾವಿರಾರು ಕೈದಿಗಳನ್ನ ಸ್ಥಳಾಂತರಿಸಲಾಯಿತು. ನಂತರ ಸರ್ಕಾರ ಈ 21 ಎಕರೆ ಜಾಗವನ್ನ ಕಮರ್ಷಿಯಲ್ ಡೆವಲಪ್ಮೆಂಟ್ಗೆ ಬಳಸಬೇಕು ಅಂತ ಯೋಚಿಸಿತು. ಆದ್ರೆ ಹಿಸ್ಟೋರಿಯನ್ ಸುರೇಶ್ ಮೂನಾಥ್ ಸೇರಿದಂತೆ ಹಲವಾರು ಹೆರಿಟೇಜ್ ಆಕ್ಟಿವಿಸ್ಟ್ ವಿರೋಧಿಸಿದರು. ಇದು ಸ್ವಾತಂತ್ರ್ಯ ಹೋರಾಟಗಾರರು
ನೆನಪುಗಳ ಜಾಗ. ಇದನ್ನು ಉಳಿಸಬೇಕು ಅಂತ ಹೋರಾಡಿದರು. ಕೊನೆಗೂ ಅವರ ಹೋರಾಟ ಗೆದ್ದಿತ್ತು. 2008ರಲ್ಲಿ ಫ್ರೀಡಂ ಪಾರ್ಕ್ ಸಾರ್ವಜನಿಕರಿಗೆ ತೆರೆದಿತ್ತು. ನಂತರ 28 ಫೆಬ್ರವರಿ 2009ರಂದು ಎಮರ್ಜೆನ್ಸಿ ಸಮಯದಲ್ಲಿ ಇದೇ ಜೈಲಿನಲ್ಲಿ ಬಂಧಿತರಾಗಿದ್ದ ಎಲ್.ಕೆ. ಅಡ್ವಾಣಿ ಅವರೇ ಫ್ರೀಡಂ ಪಾರ್ಕ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಜೈಲಾಗಿದ್ದ ಜಾಗ ಪಾರ್ಕ್ ಆಯ್ತು. ಭಯದ ಸಂಕೇತವಾಗಿದ್ದ ಜಾಗ ಫ್ರೀಡಂನ ಸಂಕೇತ ಆಯ್ತು. ಇದು ಬೆಂಗಳೂರು ಫ್ರೀಡಂ ಪಾರ್ಕ್. ಜೈಲಿಂದ ಫ್ರೀಡಂವರೆಗೆ ಬಂದ ಒಂದು ನಗರದ ಕತೆ. ಇದು ಶಾಸ್ ಡೈರೀಸ್. ಮತ್ತೆ ಸಿಗೋಣ ಇನ್ನೊಂದು ಕಥೆಯ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು.